ನಿರ್ಣಯಕ್ಕೊಪ್ಪ ನಿಲ್ಲಿಸುವೆ ಸ್ವಲ್ಪ ತಾಳು ಸ್ವಲ್ಪ ತಾಳು ತಾಳು ಸ್ವಲ್ಪ ತಾಳು ಸ್ವಲ್ಪ ತಾಳು ನೋಡು ನಿನ್ನಯ ತಲೆ ಗೊತ್ತ ಪರಿಯ ನೋಡು ನೋಡು ನೀ ನೋಡು ಸ್ವಲ್ಪ ತಾಳು ಪದ್ಮಗಂಧಿನಿ, ನೀನು ಮಾತನಾಡುವುದನ್ನು ಕೇಳಿ ನನಗೆ ಅಳಬೇಕು ನಗಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಬಲ್ಲಯ್ಯ? ಸಣ್ಣದಿರುವಾಗ ಗುರುಗಳು ನಮಗೆ 2 ವಾಕ್ಯವನ್ನು ಬರೆದು ಕೊಟ್ಟಿರುತ್ತಾರೆ, ಅದನ್ನೇ ಹೇಳಬೇಕು ಅಂತ. ಅದೇ ರೀತಿಯಾಗಿ ಬಾಯಿ ಪಾಠ ಮಾಡಿ ನೀನು ಮಾತನಾಡಿದ ಹಾಗಾಯಿತು ಈ ಮಾತುಗಳೆಲ್ಲವೂ. ಈಗ ನಾನು ಬಾಯಿ ಪಾಠ ಮಾಡಿದ್ದ ಹಾಗೆ ಆಯಿತು. ಅಲ್ಲ, ಹಾಗಾದ್ರೆ ನೀನು ಹೋದಲ್ಲಿ ಕಪ್ಪ ಕೇಳುದು ಅದು ಬಾಯಿ ಪಾಠ ಅಲ್ವಾ? ಅದು ಖಂಡಿತವಾಗಿಯೂ ಅಲ್ಲ. ನಾನು ಹಿಂದೆ ಬಂದಂತಹ ಅರಸರಲ್ಲಿ ಹೇಗೆ ಕಪ್ಪ ಕೇಳಿದ್ದೇನೆ, ಕೇವಲ ಮಾತಿನಲ್ಲಿ ಅಲ್ಲ, ದೃಢದ ಮುಖೇನ ಅವರನ್ನು ಸೋಲಿಸಿ ಕಪ್ಪವನ್ನು ಪಡೆದವಳು ನಾನು. ಹಾಗಿರುವಾಗ ಕೇವಲ ಕಲಿತ ಮಾತುಗಳಿಂದ ನಿನ್ನದಾದಂತಹ ಸ್ತ್ರೀ ರಾಜ್ಯವನ್ನು ಕಟ್ಟಿಕೊಂಡು ಸ್ತ್ರೀಯರನ್ನೆಲ್ಲ ಕೂಡಿಕೊಂಡು ಅವರನ್ನೆಲ್ಲ ಸೋಲಿಸಿರಬಹುದು ನೀನು. ಆದರೆ ನಿನ್ನ ಬಗ್ಗೆ ಒಂದು ಮೆಚ್ಚುಗೆಯ ಮಾತು ಇದೆ ಮಾತ್ರ. ಏನು? ಸ್ತ್ರೀಯಾದಂತಹ ನೀನು ಎಲ್ಲರನ್ನು ಸೇರಿಸಿ ನಿನ್ನದಾದಂತಹ ಸ್ತ್ರೀ ರಾಜ್ಯವನ್ನು ಮೆರೆಸುತ್ತಾ ಇದ್ದಿ, ಅದಕ್ಕೆ ಮೆಚ್ಚುಗೆ ಇದೆ ನನ್ನಲ್ಲಿ. ಆದರೆ ನಾನು ನಿನ್ನಲ್ಲಿ ನಿನ್ನ ಕಲಿತ ಮಾತುಗಳನ್ನು ಕೇಳುತ್ತಾ ನಿನ್ನ ಚಂದವನ್ನು ನೋಡುತ್ತಾ ಇರುವುದಕ್ಕೆ ಬಂದವಳಲ್ಲ. ನಿನ್ನನ್ನು ಸೋಲಿಸಿ ನಿನ್ನಿಂದ ಕಪ್ಪ ಕಾಣಿಕೆಗಳನ್ನು ಪಡೆದು ನನ್ನ ಪಾಂಡ್ಯ ದೇಶದ ವಿಜಯ ಪತಾಕೆಯನ್ನು ಹಾರಿಸುವುದಕ್ಕೆ ಬಂದವಳಿದ್ದೇನೆ. ನಿನ್ನ ಕೊಬ್ಬನ್ನು ಗಿಳಿಸುವವಳು ನಾನಿದ್ದೇನೆ.